ಮೈಕಲ್ ರಾಜ್ ಮೇಕರ್, ಕಿಂಗ್ ಮೇಕರ್. ನಾನು ಅಂದ್ರೆ ಜನ, ನಾನ್ ನಿಂತ್ರೆ ಜಾತ್ರೆ, ನಡೆದ್ರೆ ಮೆರವಣಿಗೆ. ನಾನ್ ಮನ್ಸ್ ಮಾಡಿದ್ರೆ ಸರ್ಕಾರ ಬರುತ್ತೆ, ಸರ್ಕಾರ ಉರುಳುತ್ತೆ. ದಟ್ ಈಸ್ ಮೈ ಪವರ್. ನಾನು ಇಲ್ದೇ ಇರೋವಾಗ ನನ್ ಮಗನ್ ಅರೆಸ್ಟ್ ಮಾಡಿದೀರಾ. ಆಫ್ಟರ್ ಆಲ್ ಒಬ್ಬ ACP ನನ್ ಮಗನ್ ಎತ್ತಾಕೊಂಡ್ ಬಂದಿದ್ದಾನೆ. ಯಾರವನು? ಯಾರು? ತಿರುಪತಿ. ನನ್ನ ಏಕವಚನದಲ್ಲಿ ಮಾತಾಡಿಸ್ತೀಯಾ? ಯಾರೋ ನೀನು? ನಿನ್ ರೇಪಿಸ್ ಮಗನ್ ಅರೆಸ್ಟ್ ಮಾಡಿರೋ ತಿರುಪತಿ. ತಿರುಪತಿ. ನಾನು ಯಾರು ಅಂತ ಮೊದ್ಲೇ ನೀನ್ ಗೊತ್ತಿದ್ದಿದ್ರೆ ನನ್ನ ಮಗನ್ ಅರೆಸ್ಟ್ ಮಾಡೋ ತಪ್ಪನ್ನು ನೀನ್ ಮಾಡ್ತಾ ಇರ್ಲಿಲ್ಲ. ಮಿಸ್ಟರ್ ACP, ನಿನಗೆ ಯಾವ ಕೋರ್ಟಲ್ಲಿ ಬೇಲ್ ಬೇಕು, ಎಷ್ಟು ಕೋಟಿ ಸೆಕ್ಯೂರಿಟಿ ಬೇಕು ಹೇಳು, ಅದನ್ನು ನಾವು ಅರೇಂಜ್ ಮಾಡ್ತೀವಿ. ಮೊದಲು ಆ ದಿನ ರಿಲೀಸ್ ಮಾಡು. ನಿನಗೆ ಕರಿಕೋಟ್ ಹಾಕೊಳ್ಳೋ ಶೋಕಿ ಇದ್ರೆ ಶಿವಾಜಿನಗರ ಎಲ್ಲ ಗೋರಿಪಾಳ್ಯದಲ್ಲ ಫುಟ್ಪಾತ್ ಮೇಲೆ ಸೀರೆ ಮಾಡ್ತಾ ಇರ್ತಾರೆ. ಅದನ್ನ ಹಾಕೊಂಡು ಶೋಕಿ ತೀರಿಸ್ಕೋ. ಅದನ್ನ ಬಿಟ್ಕೊಂಡು ಸತ್ಯಕ್ಕೋಸ್ಕರ ಹೋರಾಡಕ್ ಹಾಕೊಳ್ಳೋ ಈ ಕರಿಕೋಟಿಗೆ ಯಾಕೋ ಅವಮಾನ ಮಾಡ್ತಾ ಇದೀಯ? Look, today is Saturday, tomorrow is Sunday, day after tomorrow is Monday. We shall meet in the court. ACP ತಿರುಪತಿಗೆ ಧಿಕ್ಕಾರ. ನಾನು ಇದರ ಬಗ್ಗೆ ಉಗ್ರವಾದ ಹೋರಾಟ ಮಾಡ್ತೀನಿ. ಹೋರಾಟ. ತಿರುಪತಿ, ತಿರುಪತಿ, control yourself. No sir, I cannot be in control. ನನ್ನ ಡಿಪಾರ್ಟ್ಮೆಂಟ್ ಬಗ್ಗೆ ಯಾವನನ್ನ ಕೇವಲವಾಗಿ ಮಾತಾಡಿದ್ರೆ I can never be in control. Michael Raj, we shall meet in the court. Yes, Tirupati. We'll meet in court. Eknath, come on. ಹೋರಾಟ ಕ್ಯಾನ್ಸಲ್. Michael Raj! Michael Raj, alias Dhanraj. ನೀನ್ ಯಾರು? ಎಲ್ಲಿದ್ದೆ? ಹೇಗಿದ್ದೆ? ಈಗ ಹೇಗಿದ್ಯಾ? ಮುಂದೇನಾಗ್ತೀಯಾ? ನೀನಿಡೀ ಹಾರೋಸ್ಕೋಪ್ ಈ ತಿರುಪತಿ ಕೈಲಿದೆ. ಯಾವತ್ತಿ ನಿನ್ನ ಮುಖವಾಡ ಕಳ್ಚಿ ಬೆತ್ತಲೆ ನಿಲ್ಲಿಸ್ತೀನೋ ಅವತ್ತಿ ತಿರುಪತಿ ಯಾರು ಅಂತ ಗೊತ್ತಾಗತ್ತೆ. ಗೊತ್ತಾಗಿದ್ದಿನ ಮೈಕಲ್ ರಾಜ್ ಅಲಿಯಾಸ್ ಧನ್ರಾಜ್, ನೀನ್ ಯಾರು? ಎಲ್ಲಿದ್ದೆ? ಹೇಗಿದ್ದೆ? ಈಗ ಹೇಗಿದ್ಯಾ? ಮುಂದೇನಾಗ್ತೀಯಾ? ನೀನಿಡೀ ಹಾರೋಸ್ಕೋಪ್ ಈ ತಿರುಪತಿ ಕೈಲಿದೆ. ಯಾವತ್ತಿ ನಿನ್ನ ಮುಖವಾಡ ಕಳ್ಚಿ ಬೆತ್ತಲೆ ನಿಲ್ಲಿಸ್ತೀನೋ ಅವತ್ತಿ ತಿರುಪತಿ ಯಾರು ಅಂತ ಗೊತ್ತಾಗತ್ತೆ. ಗೊತ್ತಾಗಿದ್ದಿನ ನಮ್ಮ ಲೆಕ್ಕದಲ್ಲಿ ಚುಪ್ತಾಗಿ ಹೋಗಿದ್ದಾನೆ ಅನ್ಕೊಂಡಿದ್ದ ಒಬ್ಬ ವ್ಯಕ್ತಿನ ಇವತ್ತು ಭೇಟಿ ಮಾಡಿದೆ. ಯಾರೋದು? ಧನ್ರಾಜ್. ಯಾವ ದುಷ್ಟನಿಂದ ಈ ನಿನ್ನ ಮಗ 10 ವರ್ಷ ಜೈಲ್ ಕಂಬಿ ಎಣಿಸ್ಬೇಕಾಗಿ ಬಂತು, ಅದೇ ದುಷ್ಟನ ಮಗ ಇವತ್ತು ನನ್ನ ಕೈಯಿಂದಾನೆ ಜೈಲ್ ಕಂಬಿ ಎಣಿಸ್ತಾ ಕೂತಿದ್ದಾನೆ. ಯಾವ ದುಷ್ಟ ಅವತ್ತು ನಮ್ಮ ಸಂಸಾರನ ಕಣ್ಣೀರಲ್ಲಿ ಕೈ ತೊಳೆ ಹಾಗೆ ಮಾಡಿದ್ನೋ ಅದೇ ದುಷ್ಟನ ಸಂಸಾರ ಇವತ್ತು ನನ್ನ ಕೈಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆ. ಇದೇ ಅಲ್ವ ನಮ್ಮ ವಿಧಿ ಅಂದ್ರೆ? ಇದೇ ಅಲ್ವ ಅದೃಷ್ಟ? ಅವತ್ತು ಅವನ್ ದುನಿಯಾ, ಇವತ್ತು ನಂದು. ಯಾವ ಸಾಮ್ರಾಜ್ಯ ಇವತ್ತು ಅವನು ಕಟ್ಟಿದನೋ ಅದನ್ನ ಸರ್ವನಾಶ ಮಾಡಿ ಅವನ ಮಗನ ಜೀವನ ಪರ್ಯಂತ ಜೈಲಲ್ಲಿ ಕೊಳೆ ಹಾಗೆ ಮಾಡ್ಲಿಲ್ಲ. ಇವ್ ನಿನ್ ಮಗನೇ ಅಲ್ಲ, ಇದು ಸತ್ಯ. ನಂಗೆ ಡ್ಯಾಶ್. ಹಾ, ನೀನು? ಸಾರಿ. ಹೇ, ನಾನ್ ಮಾತಾಡ್ತಾನೆ ಇದ್ದೀನಿ, ನೀನ್ ಹಾಗೆ ಹೋಗ್ತಾ ಇದೀಯಾ? ಸಾರಿ ಹೇಳಿದ್ನಲ್ಲ. ಸಾರಿ ಹೇಳ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ?
ಈ ಮನುಷ್ಯನಿಗೆ ತುಂಬಾ ದಿಮಾಕು. ಹಾಗೇನಿಲ್ವಲ್ಲ. ನಿಮ್ಗೆ ಹೇಗ್ ಗೊತ್ತು? ಇವನ ಬಗ್ಗೆ ನಿಮಗೇನ್ ಗೊತ್ತು ಅಂತ? ಇವನು ನನ್ ಮಗ. ಹಾ, ನಿಮ್ ಮಗನಾ? ನೋಡು, ನಾನ್ ನಂಬಲ್ಲ. ನೀವ್ ನೋಡಿದ್ರೆ ಎಷ್ಟು ಒಳ್ಳೆಯವ್ರ ತರ ಕಾಣ್ತಿರಲ್ಲ, ಆದ್ರೆ ಇವರು ಯಾಕಮ್ಮ? ಅವನೇನ್ ಮಾಡ್ದ? ಒಂದಿನ ನನ್ ಜಾಗಿಂಗ್ ಮುಗಿಸ್ಕೊಂಡು ಸ್ಕೂಟಿಲ್ ಮನೆಗೆ ಹೋಗ್ತಿರ್ಬೇಕಾದ್ರೆ ನಿಮ್ ಮಗ ಅದೇ ರಸ್ತೆನಲ್ಲಿ ಜಾಗಿಂಗ್ ಮಾಡ್ತಾ ಇದ್ದ. ಏನೋ ಸಡನ್ ಆಗಿ ನನ್ ಸ್ಕೂಟಿ ಹಳ್ಳಕ್ ನುಗ್ಗಿ ನಿಮ್ ಮಗನ್ ಬಟ್ಟೆ ಮೇಲೆ ಸ್ವಲ್ಪ ಕೆಸರು ಬಿತ್ತು. ನಾನ್ ಸಾರಿ ಕೇಳೋಣ ಅಂತ ಸ್ಕೂಟಿ ನಿಲ್ಸಿದ್ರೆ ಅವ್ರು ಏನ್ ಮಾಡಿದ್ರು ಏನ್ ಮಾಡ್ದ? ನಾನು ಬಟ್ಟೆ ಗಲೀಜ್ ಮಾಡಿದ್ಯಾ, ಹಾಗಾಗಿ ನಿನ್ ಬಟ್ಟೆ ಕೂಡ ಗಲೀಜ್ ಮಾಡ್ತೀನಿ ಇಂದು. ಕೆಸರು ಹಾಕ್ಬಿಟ್ನಾ? ಕೆಸರು ಹಾಕಿದ್ರೆ ಪರವಾಗಿಲ್ಲಮ್ಮ, ನಾನ್ ವಾಶ್ ಮಾಡ್ಕೊಳ್ತಾ ಇದ್ದೆ. ಆದ್ರೆ ನನ್ನ ಗಟ್ಟಿಯಾಗಿ ತಪ್ಕೊಂಡು ನೀವೇ ಸ್ವಲ್ಪ ಯೋಚನೆ ಮಾಡಿ. ಅಯ್ಯೋ, ಅವನು ಹಾಗೆ ಮಾಡೋನಲ್ವಲ್ಲ. ಹೌದೌದು, ಎಲ್ಲ ತಾಯಿಯಂದ್ರಿಗೂ ಅವ್ರ ಮಕ್ಳು ಶ್ರೀರಾಮಚಂದ್ರನೇ. ಆಯ್ತಮ್ಮ, ನಾನ್ ವಿಚಾರಿಸ್ತೀನಿ. ಹಾ, ವಿಚಾರಿಸಿ ನಾನು ಒಂದ್ಸಲ ವಿಚಾರಿಸ್ತೀನಿ. ಎಷ್ಟಾಯ್ತು? 600 ಸರ್. ರೀ ಮಿಸ್ಟರ್, ನಿಮ್ ತಾಯಿ ಹತ್ರ ಎಲ್ಲ ಮಾತಾಡಿದೀನಿ. ಬಿ ಕೇರ್ಫುಲ್. ಹೆಣ್ಮಕ್ಳು ಅಂದ್ರೆ ಸ್ವಲ್ಪ ರೆಸ್ಪೆಕ್ಟ್ ಇರ್ಲಿ. ತಗೊಳ್ಳಿ, ಕೊಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಮ್ಮ, ಹಾ, ಕಾರಲ್ಲಿ ಇರ್ತೀನಿ. ಸರಿಪಾ. ಮೇಡಮ್, ಅವ್ರು ಯಾರು ಅಂತ ಗೊತ್ತಿದ್ದು ಇಷ್ಟೊಂದು ಮಾತಾಡ್ತಿದ್ದೀರಾ ನೀವು? ಯಾರು? ತಿರುಪತಿ ಅಂತ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಅದಕ್ಕೆ ನೋಡಿದ ತಕ್ಷಣ ಟಾರ್ಗೆಟ್ ಮಾಡ್ಬಿಟ್ಟೆ. ಐ ಲವ್ ಯು. ಏನ್ ಹುಚ್ಚ? ಹೌದು, ನಿನ್ ಹುಚ್ಚು. ಐ ಲವ್ ಯು. ಜನ ಕೇಳಿಸ್ಕೊಂಡ್ರೆ ಕಲ್ಲಲ್ಲಿ ಹೊಡಿತಾರೆ. ಹುಷಾರ್. So sweet. ಮೂವ್. Hey ತಿರುಪತಿ, stop. ತಿರುಪತಿ, ನಾನ್ ಯಾರು ಅಂತ ನಿನ್ಗಿನ್ನೂ ಗೊತ್ತಿಲ್ಲ. ನಾನ್ ತುಂಬಾ ಹಠವಾದಿ. ಬೇಕು ಅಂದಿದ್ದನ್ನ ಪಡೆಯೋವರೆಗೂ ಬಿಡಲ್ಲ. ಯುವರ್ ಆನರ್, ಒಂದು ವೇಳೆ ಈ ನಿಖಿಲ್ ಹೇಳಿದಾಗೆ ಆದಿ ರೇಪ್ ಮಾಡಿದೆ ನಿಜವಾಗಿದ್ರೆ 9 ಗಂಟೆ ರಾತ್ರಿನಲ್ಲಿ ಸುರಿಯೋ ಮಳೆನಲ್ಲಿ ಒಂಟಿಯಾಗಿರೋ ಮಾರ್ಗ್ರೆಟ್ ಮನೆಗೆ ರೋಹಿತ್ ಈ ನಿಖಿಲ್ ಯಾಕೆ ಹೋಗಿದ್ರು? ರೋಹಿತ್ನ ಕೊಂದು ಮಾರ್ಗ್ರೆಟ್ ನ ರೇಪ್ ಮಾಡಿ ಶೂಟ್ ಮಾಡಿದ ಹಾದಿ ನಿನ್ನ ಕೊಲ್ಲಿಲ್ಲ. ನಿನ್ನ ಕೊಲ್ದೇ ಇದ್ರೆ ಅವ್ರಿಗೆ ಗಲ್ಲು ಶಿಕ್ಷೆ ಖಂಡಿತ ಅನ್ನೋದನ್ನ ತಿಳಿದಿರೋಷ್ಟು ಮೂರ್ಖರಲ್ಲ ಅವರು. ಈ ನಿಖಿಲ್ ಹೇಳ್ತಿರೋದೆಲ್ಲ ಕಟ್ಟು ಕತೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇರೆ ಬೇಕಾಗಿಲ್ಲ ಇವರ ಆನರ್. ಒಬ್ಬ ಆರೋಪಿಯನ್ನೇ ಐ ವಿಟ್ನೆಸ್ ಆಗಿ ಇಟ್ಕೊಂಡು ಮೈಕಲ್ ರಾಜನಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗ ಆದಿನ ಅರೆಸ್ಟ್ ಮಾಡಿ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಬಚ್ಚೇಗೌಡ ಫೈಲ್ ಮಾಡಿರೋ ರಿಪೋರ್ಟ್ ನೇ ಬದಲಾಯಿಸಿ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿಸಿ ರಿಪೋರ್ಟ್ ನ ಫೈಲ್ ಮಾಡಿದ್ದಾರೆ. ರಿಪೋರ್ಟ್ ಹೇಳುತ್ತೆ 3 ಜನ ಸೇರಿ ರೇಪ್ ಮಾಡಿದ್ದಾರೆ ಅಂತ. ಆದ್ರೆ ಐ ವಿಟ್ನೆಸ್ ಆಗಿರೋ ನಿಖಿಲ್ ಹೇಳ್ತಾರೆ 4 ಜನ ಇದ್ರು ಅಂತ. ಅಂದ್ರೆ ಇವ್ರು ಪ್ರೊಡ್ಯೂಸ್ ಮಾಡಿರೋ ಸಾಕ್ಷಿಗಳಲ್ಲೇ ಕನ್ಫ್ಯೂಷನ್ ಇದೆ. 3 ಜನ ಸೇರಿ ರೇಪ್ ಮಾಡಿದ್ದಾರೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದ್ರೂ ಕೂಡ ಆ 3 ಜನನ ಯಾಕೆ ಅರೆಸ್ಟ್ ಮಾಡಿಲ್ಲ? ಅವರೆಲ್ಲ ಯಾರು? ಕೇವಲ ಆರೋಪಿ ಸ್ಥಾನದಲ್ಲಿರೋ ನಿಖಿಲ್ನ ಹೇಳಿಕೆ ಆಧಾರದ ಮೇಲೆ ನನ್ನ ಕಕ್ಷಿದಾರನಾದ ಆದಿನ ಅರೆಸ್ಟ್ ಮಾಡಿರೋದು ತಪ್ಪು. ಈ ಕೊಲೆಗೂ ಆದಿಗೂ ಯಾವ ಸಂಬಂಧನೂ ಇಲ್ಲ. ನಿರಪರಾಧಿಯಾದ ಆದಿನ ಬಿಡುಗಡೆ ಮಾಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ಕೋತೀನಿ. ದಟ್ಸ್ ಆಲ್ ಯುವರ್ ಆನರ್. ಪರಸ್ಪರ ವಾದ ವಿವಾದಗಳನ್ನು ಕೇಳಿದ ನಂತರ ಅತ್ಯಾಚಾರ ಮತ್ತು ಕೊಲೆಗೆ ಸ್ಪಷ್ಟವಾದ ಸಾಕ್ಷಿಗಳ ಕೊರತೆ ಎದ್ದು ಕಾಣುತ್ತಿದೆ. ಪೋಸ್ಟ್ ಮಾರ್ಟಮ್ ವರದಿಯ ಪ್ರಕಾರ ಕಾರ್ಪೊರೇಷನ್ ಕಮಿಷನರ್ ಮಾರ್ಗರೇಟ್ ಅವರ ಮೇಲೆ ನಡೆದ ಕೊಲೆಗೆ ಕಾರಣರಾದ ಉಳಿದ ಆರೋಪಿಗಳನ್ನು ಶೋಧಿಸಲು ಪೊಲೀಸ್ ಇಲಾಖೆಗೆ ಆದೇಶಿಸಲಾಗಿದೆ. ಹಾಗೂ ಆರೋಪಿ ಸ್ಥಾನದಲ್ಲಿರುವ ಆದಿಯನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿದೆ. ಮೈ ಡಿಯರ್, ಕಾನೂನಿಗೆ ಸಾಕ್ಷಿ ಬೇಕು. ಆ ಸಾಕ್ಷಿ ನಾನು ಯಾವತ್ತೂ ಎಲ್ಲೂ ಉಳಿಸಿಲ್ಲ. ದಟ್ ಈಸ್ ಮೈಕಲ್ ರಾಜ್. ನಿನ್ ಮಗನಿಗೆ ಸಿಕ್ಕಿರೋದು ಬೇಲು. ಕೋರ್ಟಿನವನ್ನ ಬಿಡುಗಡೆ ಮಾಡಿಲ್ಲ, ಬಿಡೋದಕ್ಕೆ ನಾನು ಬಿಡೋದೂ ಇಲ್ಲ.
ನೀನ್ ಸಮಾಧಿ ಕಟ್ಬೇಕು ಅಂತಿರೋ ಸಾಕ್ಷಿನ ಎಪ್ಸಿ ಕೋಟಿಗೆ ಎಳ್ಕೊಂಬಂದು ನಿನ್ ಮಗನಿಗೆ ನೇಣು ಹಾಕ್ಸಿ ಅವನ್ ಸಮಾಧಿ ಮೇಲೆ ನೀನ್ ಪಿಂಡ ಇಡೋವಾಗ ಮಾಡ್ಲಿಲ್ಲ, ಇವನ್ ತಿರುಪತಿನೇ ಅಲ್ಲ. ಏನಂದ ಧನ್ರಾಜ್? ಯಾವ ಸಾಕ್ಷಿ ನೀನ್ ಉಳಿಸೋದೇ ಇಲ್ವಾ? ನಿನ್ ಲೈಫಲ್ಲಿ ಮರೆಯಕ್ಕಾಗ್ದಿರಂತ, ನಾಶ ಮಾಡಕ್ಕಾಗ್ದಿರಂತ ಒಂದು ಸಾಕ್ಷಿನ ಇನ್ನೂ ಜೀವಂತ ಹೋಗ್ಬಿಟ್ಟಿದ್ಯಾ. ಅದನ್ ಮರಿಬೇಡ. ಯಾರೋದು? ಒಂದೇ ವರ್ಡಲ್ಲಿ ಹೇಳ್ಬೇಕು ಅಂದ್ರೆ ಮೆಂಟ್ಲು. ಏನ್ ಕಿಟಕಿಯಿಂದ ಹಾಕ್ ಬಗ್ ನೋಡ್ತೀಯಾ? ಬರ್ತೀಯಾ ಇಲ್ಲ ನಾನೇ ಬರ್ಲಾ? ಇವ್ಳು ಯಾಕೋ ನಿನ್ನ ಬಿಡೋ ತರ ಕಾಣ್ತಾ ಇಲ್ಲ. ಬಿಡ್ತೀನಿ ನೋಡು. ಬಾ ಬಾ, ನಿನ್ ಹತ್ರ ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಒಳಗ್ ಕೂತ್ಕೊಂಡು ಚಾಕ್ಲೇಟ್ ತಿಂತ ಮಾತಾಡಣ್ವೋ ಇಲ್ಲ ಇಲ್ಲೇ ಕುರ್ಕುರೆ ತಿಂತ ಮಾತಾಡಣ್ವೋ? ನಿನಗೆ ಹೇಳಿಲ್ವ ನಾನು ಪಕ್ಕ ಮೆಂಟ್ಲು ಅಂತ? ಹೌದು, ನಾನು ಮೆಂಟ್ಲೆ. ಚಾಕ್ಲೇಟ್ ಮಾತ್ರ ಅಲ್ಲ, ಅಲ್ಲಿ ನೋಡು ಪೆಟ್ರೋಲ್. ಇದು ಬೆಂಕಿಪಟ್ನ. ನೀ ನನ್ ಲವ್ ಮಾಡ್ತೀಯ ಅಂತ ಒಪ್ಕೊಳ್ಳಿಲ್ಲ ಅಂದ್ರೆ ಆ ಪೆಟ್ರೋಲ್ ನ ಮೈ ಮೇಲೆ ಸುರ್ಕೊಂಡು ಬೆಂಕಿ ಹಚ್ಕೋತೀನಿ. ಅಯ್ಯೋ, ಏನಾಯ್ತಮ್ಮ ನಿನ್ಗೆ? ನಮ್ಮನೆ ಮುಂದೆ ಬಂದ್ ನಿಂತ್ಕೊಂಡು ಯಾಕೆ ಬೆಂಕಿ ಹಚ್ಕೋತೀಯ? ಇನ್ನೇನು ನಿಮ್ ಮಗನ್ ಲವ್ ಮಾಡಿ ಪಕ್ಕದ ಮನೆ ಮುಂದೆ ಹೋಗಿ ನಾನ್ ಬೆಂಕಿ ಹಚ್ಕೊಳಕ್ಕಾಗತ್ತಾ? ಹೌದು, ನಿಂಗೇನಾರು ತಲೆಗೆಲೆ ಕೆಟ್ಟಿದ್ಯಾ? ಫಸ್ಟ್ ಟೈಮ್ ನೋಡಿದಾಗ ಖಂಡಿತ ಕೆಟ್ಟಿರ್ಲಿಲ್ಲ. ಸೆಕೆಂಡ್ ಟೈಮ್ ತಪ್ಕೊಂಡು ಮೈಗ್ ಮೈ ಉಜ್ಜದೆ ನೋಡು, ಆಗ ಕೆಟ್ಟು ಕೆರ ಹಿಡ್ದೋಯ್ತು. ಓಹೋ, ನಿಮ್ ಮಗ ಈಗ್ಲೇ ಇಲ್ಲೇ ನಂಗ್ ತಾಳಿ ಕಟ್ಬೇಕು. ಕಟ್ಲಿಲ್ಲ ಅಂದ್ರೆ ನಾನೇನಾಗ್ತೀನೋ ನಂಗೆ ಗೊತ್ತಿಲ್ಲ. ಲೇ ತಿರು, ಏನು ಹಾಗೆ ಹೋಗ್ತಿದ್ಯಾ? ಇನ್ಏನ್ ಮಾಡು ಅಂತ್ಯಾ? ಯಾವ್ದೋ ಪ್ಲಾಸ್ಟಿಕ್ ಡಬ್ಬ ತಗೊಂಬಂದ್ಲು ಅಂತ ಇವಳು ಹಿಂದ್ಗಡೆ ಹೋಗಿ ತಾಳಿ ಕಟ್ಲ ನಾನು. ಮದ್ವೆ ಆಗ್ತೀಯೋ ಬಿಡ್ತೀಯೋ, ಸಮಾಧಾನನಾದ್ರೂ ಹೇಳು. ಎಂತ ಸಮಾಧಾನ ಹೇಳ್ತೀಯ? ಇಂತ ಮೆಂಟಲ್ಗಳು 1000 ಜನ ಬರ್ತಾರೆ ಹೋಗ್ತಾರೆ. ಮೂತಿ ನೋಡು, ಕಪ್ಪಾಗತ್ತಂತ ಸನ್ಸ್ಕ್ರೀನ್ ಹಾಕೋತಾರೆ, ಕೂದಲು ಸಿಕ್ಕಾಗತ್ತಂತ ಕಂಡೀಷನ್ ಹಾಕೊಳ್ಳೋ ಕೋತಿಗೆ ಪೆಟ್ರೋಲ್ ಹಾಕೊಂಡು ಸುಟ್ಕೊಳ್ಳೋ ಧೈರ್ಯ ಇದೆಯಾ? ಯಾವ್ದೋ ತಿಪ್ಕೊಂಡಲ್ಲಿ ನೀರಿದು, ಅದನ್ ಪೆಟ್ರೋಲ್ ಅಂತ ರೀಲ್ ಬಿಡ್ತಾಳೆ, ನೀನ್ ನಂಬಕಷ್ಟೇ. ಹೇ ಮಿಸ್ಟರ್, ರೀಲ್ ಬಿಡ್ತಾ ಇಲ್ಲ, ರಿಯಲ್ ಆಗಿ ಹೇಳ್ತಾ ಇದ್ದೀನಿ. ಇದು ಪ್ಯೂರ್ ಪೆಟ್ರೋಲ್. ಲೀಟರ್ಗೆ 51 ರೂಪೀಸ್ 66 ಪೈಸಾ ಕೊಟ್ಟು 5 ಲೀಟರ್ ತಂದಿದ್ದೀನಿ. ಬೇಕಾದ್ರೆ ನೋಡು. ಅಯ್ಯೋ, ನೋಡು, ವಾಸನೆ ಬರ್ತಾ ಇದೆ ತಾನೆ? ಅಯ್ಯೋ, ಅದ್ ಪೆಟ್ರೋಲ್ ಇರ್ಬೇಕು ಅಂತ ಕಾಣುತ್ತೆ ಕಣೋ. ಇರ್ಬೇಕು ಅಲ್ಲ, ಇದು ಪೆಟ್ರೋಲೇ. ನೀನ್ ನನ್ ಮದ್ವೆ ಆಗ್ತೀನಿ ಅಂತ ಹೇಳಿಲ್ಲ ಅಂದ್ರೆ ನಾನ್ ನಿಜವಾಗ್ಲೂ ಬೆಂಕಿ ಹಚ್ಕೋತೀನಿ. ಅಯ್ಯೋ ಬೇಡಮ್ಮ, ಎತ್ತಿರು. ಹಚ್ಕೋತೀಯ? ಎಸ್ ಎಸ್, ನಿಜವಾಗ್ಲೂ ಹಚ್ಕೋತೀಯ? ಹಚ್ಕೋತೀನಿ. ಬೇಡ ಹೇಳಿದ್ನಲ್ಲ, ಪರವಾಗಿಲ್ಲ ಹಚ್ಕೋ. ತಮಾಷೆ ಮಾಡಕ್ ಒಂದ್ ಲಿಮಿಟ್ ಬೇಡ ನಿನ್ಗೆ? ನಾನ್ ಯಾಕ್ರಿ ತಮಾಷೆ ಮಾಡ್ಲಿ? ಸೀರಿಯಸ್ ಆಗಿ ಹೇಳ್ದೆ. ಈಗ್ಲೂ ಹೇಳ್ತಾ ಇದ್ದೀನಿ, ನೀವ್ ನನ್ ಮದ್ವೆ ಮಾಡ್ಕೊಳಕ್ ಒಪ್ಕೊಳ್ಳಿಲ್ಲ ಅಂದ್ರೆ ಮತ್ತೆ 5 ಲೀಟರ್ ಪೆಟ್ರೋಲ್ ತರ್ತೀನಿ. ಇದೇ ಜಾಗದಲ್ಲಿ ಇದೇ ತರ ಬೆಂಕಿ ಹಚ್ಕೋತೀನಿ. ಏಯ್, ಯಾರ ನೀನು? ಯಾರ ನಿಮ್ಮ ಅಪ್ಪ ಅಮ್ಮ? ಎಲ್ಲಿ ಮನೆ? ಲವ್ ಮಾಡಕ್ಕೆ ಅದೆಲ್ಲ ಬೇಕು ಅಂತ ಅನ್ನಿಸ್ಲಿಲ್ಲ. ಈಗ ಹೇಳ್ತಿಲ್ಲ, ನಾವು ಹೆಸರು ನಂದಿನಿ. ಕಾರ್ಮೆಲ್ ಕಾಲೇಜ್ ನಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ. ತಾಯಿ ಇಲ್ಲ, ತಂದೆ ಇದ್ದಾರೆ, ಅಜಯ್ ಕುಮಾರ್, ಪೊಲೀಸ್ ಕಮಿಷನರ್. ಹೌದು, ನನ್ ಮಗಳೇ. ಇವತ್ತು ಸಂಜೆ ದಿಢೀರಂತ ಮನೆಗೆ ಬಂದು ನಾನು ACP ತಿರುಪತಿಯವನ್ನ ಲವ್ ಮಾಡ್ತಾ ಇದ್ದೀನಿ, ನನ್ನ ಮದುವೆ ಮಾಡಿ ಅಂತ ಹೇಳಿದ್ಲು. ಅದಕ್ಕೆ ನಾನು ನಿನ್ ಬಗ್ಗೆ ಎಲ್ಲ ಹೇಳ್ತೀನಿ, ಅವ್ನು ನಿನ್ನ ಇಷ್ಟಪಟ್ಟಿದ್ದು ಕರ್ಕೊಂಡ್ ಬಾ ಮಾತಾಡ್ತೀನಿ ಅಂದಿದ್ದಕ್ಕೆ ಇವಳು ಇಷ್ಟೆಲ್ಲ ರಾದಂತ ಮಾಡಿದಾಳೆ. ದಯವಿಟ್ಟು ನಿಮ್ ಮನ್ಸಿಗೆ ಏನಾದ್ರೂ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಿ. ಸರ್, ಏನನ್ನ ಹಾಗೆ ಹೇಳ್ತೀರಿ? ನನ್ನ ಮಗನಿಗೆ ಬದುಕು ಕೊಟ್ಟವರು ನೀವು. ನಿಮ್ಮ ಋಣನ ನಾನು 7 ಜನ್ಮಕ್ಕೂ ತೀರ್ಸೋಕ್ಕಾಗಲ್ಲ. ಸಾರಿ ಸರ್, ನಿಮ್ಮಗಳು ಅಂತ ಗೊತ್ತಾಗ್ದೆ ನಾನು ಸ್ವಲ್ಪ. ಈಗ ಗೊತ್ತಾಯ್ತಲ್ವಾ? ಐ ಲವ್ ಯು ಅಂತ 3 ವರ್ಡ್ ಹೇಳ್ಬಿಡತ್ತಾನೆ. ಇವಳು ಸ್ವಭಾವನೇ ಹಾಗೆ, ಒಲ್ಟ್ ಮಾತು, ಹಠಮಾರಿ.
ಆದ್ರೆ ಮನ್ಸ್ ಮಾತ್ರ ಸಾದಾ ಸೀದಾ. ಹಾಗೆ ಅಂತ ಇವಳನ್ನು ಮದುವೆ ಮಾಡ್ಕೊ ಅಂತ ನಾನು ನಿನ್ನ ಬಲವಂತ ಮಾಡಲ್ಲ. ಆದ್ರೆ ನಿನಗಿಷ್ಟವಾಗಿ ಇವಳನ್ನು ಮದುವೆ ಮಾಡ್ಕೋತೀನಿ ಅಂದ್ರೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಲೈಫಲ್ಲಿ ಏನು ಇಷ್ಟಪಟ್ಟಿದ್ದೀನೋ ಅದೆಲ್ಲ ಸಿಗೋ ಹಾಗೆ ಮಾಡಿದ್ದೀರಾ. ನೀವು ಇಷ್ಟಪಡ್ತಾರೆ ಒಂದ್ ಕೆಲಸ ಮಾಡಲ್ಲ ಅಂತೀನ. ಖಂಡಿತ ಮದುವೆ ಆಗ್ತೀನಿ ಸರ್. ಥ್ಯಾಂಕ್ ಯು ಅತ್ತೆ. ಸರ್ ಆದ್ರೆ ಒಂದ್ ಕಂಡೀಷನ್ ಸರ್. ಏನು? ಕೈಗೆ ತಗೊಂಡಿರೋ ಕೇಸ್ ಮುಗಿದ್ಮೇಲೆನೆ ನಮ್ಮ ಮದುವೆ ಸರ್. ಅಲ್ಲಿವರೆಗೂ ನಾನು ಏನ್ ಮಾಡ್ಲಿ? ಕನ್ಸ್ಕೊಳ್ತಾರೆ. ಮಾರ್ಗ್ರೆಟ್ ನ ರೇಪ್ ಮಾಡಿದ್ದು 3 ಜನ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ. 4 ಜನ ಅಂತ ನೀನ್ ಹೇಳ್ತಾ ಇದ್ಯಾ? ಸರ್, ಆದಿ ಜೊತೆ ಇನ್ನೂ 3 ಜನ ಇದ್ದದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಆದ್ರೆ ರೇಪ್ ಆಗಕ್ ಮುಂಚೆನೆ ನನ್ನ ತಲೆಗೆ ಜೋರಾಗಿ ಪೆಟ್ಬಿದ್ದಿಂದ ನಾನು ಪ್ರಜ್ಞೆ ಕಳ್ಕೊಂಡೆ. ಆದಿ ಜೊತೆ ರೇಪ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಅವನಿಗೆ ಕ್ಲೋಸ್ ಸರ್ಕಲ್ ಅಲ್ಲಿ ಇರ್ತಾರೆ. ಆ ಸರ್ಕಲ್ ಅನ್ನು ಟ್ರೇಸ್ ಮಾಡಿದ್ರೆ ಅವ್ರು ಖಂಡಿತ ನಮ್ ಕೈ ಸಿಕ್ಕೇ ಸಿಗ್ತಾರೆ. ಆ ತಿರುಪತಿ ತಿಪ್ಪುರ್ಲಾಗ ಹಾಕಿದ್ರು ಈ ಜಾಗಕ್ಕೆ ಮಾತ್ರ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೆ ಏನ್ ಬೇಕೋ ಅದನ್ನ ಹೇಳಿ, ನಾನ್ ಸಪ್ಲೈ ಮಾಡ್ತೀನಿ. ಅವನಿಗೇನ್ ಮಾಡ್ಬೇಕು ಅಂತ ನಾನ್ ಸ್ಕೆಚ್ ಹಾಕ್ತೀನಿ. ಗೌರಿ, ಗೌರಿ, ಏನು ಅಂದ್ರೆ? ಗೌರಿ, ಕೃಷ್ಣ ಒಂಟೆ ಕೃಷ್ಣ ನೀನಾ? ಕರೆಕ್ಟ್ ಮಗ, ಕರೆಕ್ಟ್. ನಾನ್ ಸಾವಗೂ ಪಟಾಕಿ ಹೊಡಿತೀನಿ, ಸಂತೋಷಕ್ಕೂ ಪಟಾಕಿ ಹೊಡಿತೀನಿ. ಸಾವ ಸಂತೋಷನ? ಏನ್ ಹೇಳ್ತಾ ಇದೀಯಾ? ನೀ ನನ್ ಮಾತ್ ಕೇಳಿದ್ರೆ ತವರಿಗೆ ಬಾ ತಂಗಿ ಅಂತ ನಿನ್ ಹೆಂಡತಿನ ಕಿಡ್ನಾಪ್ ಮಾಡಿ ಅರ್ಶನ ಕುಂಕುಮ ಕೊಟ್ಟು ಸೀತಾ ಆಂಜನೇಯನ್ ತರ ನೋಡ್ಕೋತೀನಿ. ನೀ ನನ್ ಮಾತ್ ಗೊಬ್ಲಿಲ್ಲ ಅನ್ಕೋ, ನಿನ್ ಹೆಂಡತಿನ ರಂಬೆ ಊರ್ವಸಿ ಮೇನಕೆ ಅಂತ ಏನೇನು ಅನ್ಕೊಂಡ್ಬಿಟ್ಟು ತರಲೆ ನನ್ ಮಗ ಆಗ್ಬಿಡ್ತೀನಿ. ಆಮೇಲೆ ಸಿಬಿಐ ಶಿವನು ಅಲ್ಲ, ಕಮಿಷನರ್ ನರಸಿಂಹನೂ ಅಲ್ಲ, ಗೂಂಡಾ ಪೊಲೀಸು ಅಲ್ಲ, ಯಾರೇ ಬಂದು ಪೊಲೀಸ್ ಬೇಟೆ ಆಡಿದ್ರು ನಿನ್ ಹೆಂಡತಿ ನಿನಗ್ ಸಿಗಕ್ಕಿಲ್ಲ. ಬೇಡ ಬೇಡ, ಈಗ ನಾನೇನ್ ಮಾಡ್ಬೇಕು ಹೇಳು? ಆ ನಿಮ್ ತಿರುಪ್ತಿ ಆ ನನ್ ಮಗ ನಿಖಿಲ್ ಎತ್ತಾಕೊಂಡು ಹೋಗ್ಬಿಟ್ಟು ಅಂದರ್ ಮಾಡ್ಬಿಟ್ಟವನೆ. ಅವನ್ನ ಕರ್ಕೊಂಬಂದು ಬಿಟ್ಬಿಟ್ಟು ಆಮೇಲೆ ನಿನ್ ಹೆಂಡತಿನ ಕರ್ಕೊಂಡು ಬಾರೇ ಹೋಗೋಣ ಅಂತ ಹಾಡು ಹೇಳ್ಕೊಂಡು ಹೊಂಟ್ಬಿಡು. ಇಲ್ಲ ಅಂದ್ರೆ ಆಚೆಗಡೆ ಪಟಾಕಿ ಹಚ್ಚಂಗೆ ಇವಳ ಮೇಲೂ ಹಚ್ಬೇಕಾಯ್ತದೆ. ಬೇಡ, ನನ್ನ ಹೆಂಡತಿಗೆ ಏನು ಮಾಡ್ಬೇಡ. ನಿಖಿಲ್ನ ಕರ್ಕೊಂಬಂದು ನಾನ್ ನಿನ್ಗೆ ಒಪ್ಪಿಸ್ತೀನಿ. ಏನಾಯ್ತು? ಯಾಕೋ ನಿನ್ನ ಏನಾಯ್ತು ಹೇಳು? ನೀನೇ ಫಾಸ್ಟ್ ಅಂದ್ರೆ ಅವನು ಸೂಪರ್ ಫಾಸ್ಟ್ ಅಣ್ಣ. ಅವನು ಯಾರು? ಆ ಕಾನ್ಸ್ಟೇಬಲ್ ಅಣ್ಣ. ಅಬಾ ಅಬಾ ಏನ ನೀನ್ ಅವಳಿ ಎತ್ತಾಕೊಂಬಂದು ನಿನ್ ಹೆಂಡತಿನ ಉಳಿಸ್ಕೊಂಡ್ರೆ ಕತ್ತರಿಸ್ಕೊಂಬಂದು ಪ್ರಮೋಷನ್ ತಗೊಂಡ್ಬಿಟ್ಟಲ್ಲ. ಬರಲ್ಲ ಅಂತ ಎಗ್ರಾರ್ದ, ಅದಕ್ಕೆ ಹೀಗ್ ಮಾಡ್ದೆ. ನನ್ನ ಹೆಂಡತಿಯಲ್ಲಿ ಟೆನ್ಷನ್ ಆಗ್ಬೇಡ. ನಿನ್ ಹೆಂಡತಿ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾಳೆ. ಲೋ ಇವ್ನ್ ಕಲಾಕಾರ ಅಲ್ಲ ಕಂಡ್ರು, ಅರ್ಧ ಬರ್ಧ ಮಾಡ್ಬಿಟ್ಟವನೆ. ಎತ್ರಿ ತಿರುಪತಿ 20 ಜನ 20 ಲಾಂಗು. ಇವತ್ತು ನಿನಗೆ ಸಾಂಗು ನುಗ್ಗಿ.
ನಾನ್ ಕಾಕಿ ಹಾಕಿದ್ರೆ ಮಾತ್ರ ಕ್ಲಾಸ್, ಬಿಚ್ಚಿದ್ರೆ ಮಾಸ್. ಗೌರಿ ಗೌರಿ, ನಮ್ಮ ಮಕ್ಕಳಿಗೂ ಆ ಕೇಸ್ಗೂ ಯಾವ ಸಂಬಂಧನೂ ಇಲ್ಲ. ಏಕ್ನಾಥ್ ಬಾವಳೆ, ಯಾವ ಸಾಕ್ಷಿ ನಾಶ ಮಾಡೋದಕ್ಕೆ ಒಂಟೆನ ಅಸ್ತ್ರ ಹಿಡ್ಕೊಂಡು ನನ್ ಮೇಲೆ ಯುದ್ಧ ಮಾಡೋದಕ್ಕೆ ಬಂದ್ರು, ಅದೇ ಅಸ್ತ್ರ ಇವತ್ತು ನನ್ ಕೆಲ್ಸಕ್ಕೆ ನಿಮ್ ನಾಶಕ್ಕೆ ನಾಂದಿ ಹಾಡ್ತಾ ಇದೆ. ಮರ್ಯಾದೆಗೆ ನಿಮ್ ಮಕ್ಳನ್ನ ನಂಗೆ ಒಪ್ಸಿದ್ರೆ ಸರಿ, ಇಲ್ಲ ಅಂದ್ರೆ ಏನಯ್ಯ ಮಾಡ್ತೀಯಾ? ತಿರುಪತಿ ಅಂತ ಹೆಸರಿಟ್ಕೊಂಡು ಮಾತ್ರಕ್ಕೆ ಶಿಕ್ಷೆ ಕೊಡಕ್ಕೆ ತಿರುಪತಿ ತಿಮ್ಮಪ್ಪನ? ಆ ತಿರುಪತಿ ಕಾಲಿಟ್ರೆ 3 ನಾಮ, ಈ ತಿರುಪತಿ ಕೈ ಇಟ್ರೆ ನಿರ್ನಾಮ. ಧಿಕ್ಕಾರ ಧಿಕ್ಕಾರ, ACP ತಿರುಪತಿಗೆ ಧಿಕ್ಕಾರ. ಇದ್ರ ಬಗ್ಗೆ ನಾನು ಉಗ್ರವಾದ ಹೋರಾಟ ಮಾಡ್ತೀನಿ. ಕೂಲ್ ಡೌನ್ ಮಿಸ್ಟರ್ ACP, ಕೂಲ್ ಡೌನ್. ಅವರು ನಾರ್ತ್ ಇಂಡಿಯಾ ಟೂರ್ ಹೋಗಿದ್ದಾರೆ. ಬಂದಿದ ತಕ್ಷಣ ನಿಮ್ಮ ಹತ್ರ ಕರ್ಕೊಂಡ್ ಬರ್ತೀವಿ, ಎನ್ಕ್ವೈರಿ ಮಾಡಿ. ಸರ್ಚ್. ಏನ್ರಿ ನೀವು ಇಂಥ ಪರಿಸ್ಥಿತಿಲಾದ್ರೂ ನನ್ ಜೊತೆಲಿ ಇರ್ಬಾರ್ದಾ? ಇವತ್ತು ಒಂದಿನಾದ್ರೂ ರಜೆ ಹಾಕ್ರಿ. ಸೆಕ್ಯೂರಿಟಿ ಪ್ರಾಬ್ಲಮ್ ಅಂತ ನಿಖಿಲ್ ಸಾಹೇಬ್ರು ಮನೆಗಿದ್ದಾನೆ. ಅವನ್ನ ಕೋರ್ಟಿಗೆ ಕರ್ಕೊಂಡೋಗಿ ಸೇಫ್ ಆಗಿ ನಾನೇ ಪ್ರೊಡ್ಯೂಸ್ ಮಾಡ್ಬೇಕು, ಇಲ್ಲಾಂದ್ರೆ ತೊಂದರೆ ಆಗ್ಬಿಡುತ್ತೆ ಕಣೆ. ಕೋರ್ಟ್ ಮುಗಿಸ್ಕೊಂಡು ಇಮ್ಮಿಡಿಯೇಟ್ ಆಗಿ ಮನೆಗೆ ಬರ್ತೀನಿ. ನೀನು ಹುಷಾರ ಮನೆಗೆ ಹೋಗು. ರೀ, ಬೇಗ ಬರ್ತೀರಾ ತಾನೆ? ಆಯ್ತಮ್ಮ, ಬೇಗ ಬರ್ತೀನಿ. ಅಯ್ಯೋ ತಿರುಪತಿ, ನೀನ್ ಕೈ ಇಟ್ರಲ್ವೋ, ನಾವು ಕೈ ಇಟ್ರೆ ನಿರ್ನಾಮ. ನಮಸ್ಕಾರಮ್ಮ. ಸಾಹೇಬ್ರು ನಿಖಿಲ್ನ ಕರ್ಕೊಂಡು ಕೋರ್ಟಿಗೆ ಬರಕ್ ಹೇಳುದು. ಆದರ್ಶ್ ಬರ್ತಾರೆ ಅಂತ ಹೇಳಿದ್ರಲ್ಲ? ಆದರ್ಶ್ಗೆ ಆಕ್ಸಿಡೆಂಟ್ ಆಗಿದೆ, ಹೌದಾ? ಅದಕ್ಕೆ ನಮಗ್ ಕರ್ಕೊಂಡು ಬರಕ್ ಹೇಳುದು. ನಿಖಿಲ್, 11 ಗಂಟೆ ಕೋರ್ಟು, ಬೇಗ ಬೇಗ ಹೊರಡು. ಓ, ಮರ್ತೇ ಬಿಟ್ಟಿದ್ದೆ. ಸರ್, ಹೋಗೋಣವಾ? ನಿಖಿಲ್, 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 ಎಲ್ಲೋ ಪೂಜಾ, ಪೂಜಾ, ನೀವೇ ಬಂದ್ಬಿಟ್ರಾ? ನಿಖಿಲ್ ಅಲ್ಲಿ? ನಿಖಿಲ್ನ ಈಗ ತಾನೇ ನಾನೇ ಕಳ್ಸಿದ್ನಲ್ಲ. ಯಾರ ಜೊತೆ? ಪರಿಚಯ ಇಲ್ಲ, ಒಬ್ಬ SI, 3 ಜನ ಪೊಲೀಸ್ ಬಂದಿದ್ರು. ನೀವೇ ಕಳ್ಸಿದ್ರಂತೆ. ಇಟ್ ಇಸ್ ಟು ಮಚ್ ಯುವರ್ ಆನರ್. ಅರಿಶಿಕಲ ಸನೇಶ್ವರನ ಕಾಣ ಅಂದಾಗೆ ಪ್ರತಿಯೊಂದಕ್ಕೂ ಮೈಕಲ್ ನಾಣ್ಯ ಹೊಣೆ ಮಾಡ್ತಾರೆ ACP ತಿರುಪತಿ. ಕಮಿಷನರ್ ರೇಪು ಮತ್ತು ಕೊಲೆ ಮಾಡಿದ್ದು ಮೈಕಲ್ ರಾಜ್ ಮಗ, ಆದರ್ಶ್ ಹೆಂಡತಿನ ಕಿಡ್ನಾಪ್ ಮಾಡಿದ್ದು ಮೈಕಲ್ ರಾಜ್. ಹೀಗೆ ಆರೋಪಗಳ ಮೇಲೆ ಆರೋಪ ಹೊರಿಸ್ತಿರೋ ಈ ACP ತಿರುಪತಿ ಒಂದೇ ಒಂದು ಪ್ರಕರಣಕ್ಕಾರು ಸರಿಯಾದ ಸಾಕ್ಷಿನ ಒದಗಿಸಿದ್ದಾರೆ ಇವರ ಆನರ್. ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾದ ನಿಖಿಲ್ನ ಇವ್ರ ಮನೇಲಿ ಇಟ್ಕೊಳ್ಳಕ್ಕೆ ಇವ್ರಿಗೆ ಪವರ್ ಕೊಟ್ಟವ್ರು ಯಾರು? ಆದಿ ಸ್ನೇಹಿತರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ 3 ಜನ ಗಣ್ಯ ವ್ಯಕ್ತಿಗಳ ಮಕ್ಕಳನ್ನ ಇಂತಹ ಕೊಲೆ ಕೇಸ್ನಲ್ಲಿ ಸಿಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದಾರಲ್ಲ, ಇದು ನ್ಯಾಯನಾ? ಆ 3 ಜನ ಹುಡುಗರು ಮಾರ್ಗರೇಟ್ ಕೊಲೆಯಾದ ಸಾಯಂಕಾಲನೇ ನಾರ್ತ್ ಇಂಡಿಯಾ ಟೂರ್ ಹೋಗಿದ್ದಾರೆ. ಸುಳ್ಳು. ಮಾರ್ಗರೇಟ್ ಕೊಲೆ ಆದಾಗ ಆ 3 ಜನ ಈ ಆದಿ ಜೊತೆಲೆ ಇದ್ರು. ಈಗೆಲ್ಲರೂ ಸೇರಿ ಅವ್ರನ್ನ ಅಂಡರ್ಗ್ರೌಂಡ್ ಮಾಡಿದಾರೆ ಸರ್. ಅವ್ರು ಎಲ್ಲೇ ಇದ್ರು ಅವ್ರ ಹುಡುಕಿ ತಂದು ಮುಂದೆ ನಿಲ್ಲಿಸ್ತೀನಿ. ದಯವಿಟ್ಟು ಸ್ವಲ್ಪ ಕಾಲಾವಕಾಶ. ಐ ಅಬ್ಜೆಕ್ಟ್ ಯುವರ್ ಆನರ್. ಆ 3 ಜನ ಹುಡುಗರು ಕೊಲೆಯಾದ ದಿನ ನಾರ್ತ್ ಇಂಡಿಯಾ ಟೂರ್ ಹೋಗಿದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ. ಇದು ಬ್ಯಾಂಗ್ಳೂರ್ ಟು ಡೆಲ್ಲಿ ಏರ್ ಟಿಕೆಟ್ಸ್. ಇದು ಏರ್ವೇಸಿನ ಡೂಪ್ಲಿಕೇಟ್ ಕಾಪಿ. ಫ್ಲೈಟ್ ಹೋಗಿರೋದು ಸಂಜೆ 4 ಗಂಟೆಗೆ, ಕೊಲೆಯಾಗಿರೋದು ರಾತ್ರಿ 9:30ಕ್ಕೆ. ಈ ಮಧ್ಯೆ ಇರೋ 5 ಗಂಟೆ 30 ನಿಮಿಷದಲ್ಲಿ ಡೆಲ್ಲಿಯಿಂದ ಬ್ಯಾಂಗ್ಳೂರ್ ಬರೋದಕ್ಕೆ ಯಾವ ಫ್ಲೈಟ್ ಇಲ್ಲ.
ಬೇರೆ ಯಾವುದೇ ಮಾರ್ಗದಿಂದಲೂ ಅಷ್ಟು ಬೇಗ ಬಂದು ಒಂದು ಕೊಲೆಯಲ್ಲಿ ಭಾಗಿಯಾಗೋದಿಕ್ ಸಾಧ್ಯನೇ ಇಲ್ಲ. ಇಡೀ ಪ್ರಕರಣವನ್ನೇ ತಿರುಚಿ ಅಪರಾಧಿ ನಿಖಿಲ್ನ ಬಚ್ಚಿಟ್ಟು ನಿರಪರಾಧಿಗಳನ್ನ ಜೈಲಿಗೆ ಕಳಿಸೋದಕ್ಕೆ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡ್ರು ಈ ಎಸಿಪಿ ತಿರುಪತಿನ ಅಮಾನತುಗೊಳಿಸಬೇಕು ಇವರ ಆನರ್. ಈ ಆದಿನ ನಿರಪರಾಧಿ ಅಂತ ಬಿಡುಗಡೆ ಮಾಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ದಟ್ಸ್ ಆಲ್ ಯುವರ್ ಆನರ್. ಕಾರ್ಪೊರೇಷನ್ ಕಮಿಷನರ್ ಮಾರ್ಗರೆಟ್ ಅವರ ಕೊಲೆಗೆ ಸಂಬಂಧಪಟ್ಟಂತೆ ಸೂಕ್ತ ಸಾಕ್ಷ್ಯಾಧಾರಗಳನ್ನು ಒದಗಿಸಲು ಪೊಲೀಸ್ ಇಲಾಖೆ ವಿಫಲವಾಗಿರುವುದರಿಂದ ಮತ್ತು ಮೇಲುನೋಟಕ್ಕೆ ನಿಖಿಲ್ನೇ ಅಪರಾಧಿ ಎಂದು ಕಂಡು ಬರುತ್ತಿರುವುದರಿಂದ ಆತನನ್ನು ಇನ್ನೊಂದು ವಾರದೊಳಗೆ ನ್ಯಾಯಾಲಯದ ವಶಕ್ಕೆ ಒಪ್ಪಿಸಬೇಕೆಂದು ಆದೇಶಿಸಲಾಗಿದೆ. ತಪ್ಪಿದಲ್ಲಿ ಅಧಿಕಾರ ದುರುಪಯೋಗಕ್ಕೆ ಸಂಬಂಧಪಟ್ಟಂತೆ ಎಸಿಪಿ ತಿರುಪತಿಯವರನ್ನು ನಿರ್ದಾಕ್ಷಿಣ್ಯವಾಗಿ ದಂಡಿಸಬೇಕಾಗುತ್ತದೆಂದು ನ್ಯಾಯಾಲಯ ಎಚ್ಚರಿಕೆ ನೀಡುತ್ತದೆ. ಅವನ್ ಸಾಕ್ಷಿ ಹೇಳಿದ್ರೆ ಅಪರಾಧಿಗಳಿಗೆ ಶಿಕ್ಷೆ ಆಗುತ್ತೆ, ನಮಗ್ ನ್ಯಾಯ ಸಿಕ್ಕುತ್ತೆ ಅಂತ ಏನೇನು ಹೇಳಿದ್ರಲ್ಲ, ಈಗ ಎಲ್ಲಿದ್ದಾನೆ ನನ್ ಮಗ? ಅವರು ನನ್ ಮಗನ ಉಳಿಸಿರಲ್ಲ, ಇಷ್ಟೊತ್ತಿಗೆ ಕೊಂದ್ಬಿಟ್ಟಿರ್ತಾರೆ. ತನ್ಗೆ ನನ್ ಮಗ ಬೇಕು, ತನ್ಗೆ ನನ್ ಮಗ ಬೇಕು. Though I didn't slap you, you know, I felt like I slapped you. ನಿನ್ನಿಂದ ಅವ್ರ ಮಗ ಸತ್ತ ಅಂತ ಅವ್ರು ನಿನ್ ಕಪಾಳಕ್ ಹೊಡೆದ್ರು. ಕಾನೂನನ್ನ ಕಾಪಾಡೋ ನೀನು ಏನು ಪ್ರಯೋಜನ? ಡೋಂಟ್ ಶೌಟ್. ನಿಖಿಲ್ ಇನ್ನು ಸತ್ತಿಲ್ಲ, ಬದುಕಿದ್ದಾನೆ. ಅವನ್ನ ಸಾಯಿಸೋಷ್ಟು ಫೂಲ್ ನಾನಲ್ಲ. ಯಾವ ಸಾಕ್ಷಿನ ಆಧಾರವಾಗಿಟ್ಕೊಂಡು ನನ್ನ ಮಗನ ಅಂದರ್ ಮಾಡಕ್ ಪ್ರಯತ್ನ ಪಟ್ಟ್ಯೋ ಅದೇ ಸಾಕ್ಷಿನ ತಪ್ಪು ಮಾಡದೇ ಇದ್ರು ತಪ್ಪು ಮಾಡ್ರೋ ಹಾಗೆ ಒಪ್ಸಿ ನೀನ್ ಹಾಕಿರೋ ಈ ಕಾಕಿ ಡ್ರೆಸ್ನ ಬಿಚ್ಚಿಸ್ತೀನಿ. ಸತ್ತ ಸಮಾಧಿ ಆಗಿರೋ ಈ ಕೇಸ್ನ ಕೆತ್ಕೋದ್ ಬಿಟ್ಬಿಟ್ಟು ಮೂರಿಡಿ ಮಣ್ಣಾಕ್ ಮುಚ್ಚಿಬಿಡು. ಮುಚ್ಚಿಡಕ್ಕಾಗ್ದಿರೋ ಸತ್ಯ ಒಂದ್ ಹೇಳ್ತೀನಿ ಕೇಳಲೇ. ಹರಾಮಿ ಹಣಕ್ಕೋಸ್ಕರ ಕಟ್ಕೊಂಡು ಹೆಂಡತಿ ತಲೆ ಹಿಡಿದವ್ ನೀನು. ಮಿಸ್ಟರ್ ಮೈಕಲ್ ರಾಜ್ ಅಲಿಯಾಸ್ ಧನ್ರಾಜ್, ನೀನ್ ಯಾರು ಅಂತ ನನಗ್ ಗೊತ್ತು. ನಾನ್ ಯಾರು ಅಂತ ನಿನಗ್ ಗೊತ್ತಾಗಿದ್ದಿನ ಸಮುದ್ರದಲ್ಲಿ ಹೇಳೋದು ಅಲೆ ಅಲ್ಲ, ನಿನ್ ಇಡೀ ಸಾಮ್ರಾಜ್ಯನ ಸರ್ವನಾಶ ಮಾಡೋ ಸುನಾಮಿ. ಸುನಾಮಿ ಸುನಾಮಿ. ಕೌಂಟ್ ಯೋರ್ ಡೇಸ್.